ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಡಿ.ಎಚ್. ಮೆಹಮೂದ್ ಖಾನ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ದಾವಣಗೆರೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಪಾಠದ ವಿಷಯ ಭಾರತ ರಾಷ್ಟ್ರದ ಸಂವಿಧಾನ, ಇಂಗ್ಲೀಷಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ, IC ಅಂತ. ಈ IC ಕ್ಲಾಸಸ್ಸಲ್ಲಿ 5-6 ಚಾಪ್ಟರ್ಗಳಿದ್ದಾವೆ. ಆ 5-6 ಚಾಪ್ಟರ್ಗಳಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ. ಇಂಗ್ಲೀಷಲ್ಲಿ ಇದಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಾರೆ. ಇನ್ನೊಮ್ಮೆ ಕೇಳಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತಾರೆ. ಇದು ಭಾರತ ರಾಷ್ಟ್ರದ ಸಂವಿಧಾನದ ಅತ್ಯಂತ ಪ್ರಮುಖವಾದ ಲಕ್ಷಣ. ಪ್ರಮುಖವಾಗಿ ತಿಳ್ಕೊಳ್ಳಿ, ಇದು ಭಾರತ ರಾಷ್ಟ್ರದ ಅತ್ಯಂತ ಪ್ರಮುಖವಾದ ಲಕ್ಷಣ ಯಾವುದು? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇವು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಆಡಳಿತ ನಡೆಸುವವರು ತಮ್ಮ ಮನಸ್ಸಿನಲ್ಲಿ ಈ ನೀತಿಗಳನ್ನು ಆಧಾರವಾಗಿಟ್ಕೊಂಡು ಆಡಳಿತವನ್ನು ನಡೆಸುವುದು ಎಂದರ್ಥ. ಯಾರು? ಕೇಂದ್ರ ಸರ್ಕಾರದಲ್ಲಿ ಇರುವಂಥ ಹುದ್ದೆಗಳು, ರಾಜಕೀಯ ಹುದ್ದೆಗಳು, ರಾಜ್ಯ ಸರ್ಕಾರಗಳಲ್ಲಿ ಇರುವಂಥ ಹುದ್ದೆಗಳು, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಮತ್ತು ಗ್ರಾಮ ಆಡಳಿತದ ರಾಜಕೀಯ ವ್ಯಕ್ತಿಗಳು ತಮ್ಮ ಆಡಳಿತವನ್ನು ನಡೆಸುವಾಗ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಮಾರ್ಗದರ್ಶಕವಾಗಿ ಇಟ್ಕೊಂಡು ಆಡಳಿತವನ್ನು ನಡೆಸಬೇಕಾಗುತ್ತದೆ ಎನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಅರ್ಥವನ್ನು ಮಾಡಿಕೊಳ್ಳಿ. ಪ್ರಮುಖವಾಗಿ ಇದು ಯಾವ ರಾಷ್ಟ್ರದಿಂದ ನಾವು ಪಡೆದುಕೊಂಡಿದ್ದೇವೆ ಅಂತ ಹೇಳಿದರೆ, ಐರಿಷ್ ಗಣರಾಜ್ಯ ಸಂವಿಧಾನದಿಂದ ಪ್ರಭಾವಿತರಾಗಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ರಚನಾಕಾರರು ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಎನ್ನುವಂಥದ್ದು ಪ್ರಮುಖ. ಹಾಗಾದರೆ ಸಂವಿಧಾನದ ಯಾವ ಭಾಗಗಳಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ಎಂದು ಪ್ರಶ್ನೆ ಸ್ವಾಭಾವಿಕವಾಗಿ ಮೂಡುತ್ತದೆ. ಸಂವಿಧಾನದ ಭಾಗ 4 ವಿಧಿಗಳ ಸಂಖ್ಯೆ 36ರಿಂದ 51ರವರೆಗಿನ ವಿಧಿಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಉಲ್ಲೇಖಿಸಲಾಗಿದೆ. ಇನ್ನೊಮ್ಮೆ ತಿಳ್ಕೊಳ್ಳಿ, ಸಂವಿಧಾನದ ಭಾಗ 4 36ರಿಂದ 51ನೇ ವಿಧಿಯವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ. ಈ ಪದದಲ್ಲಿ ರಾಜ್ಯ ಅಂತ ಪದವನ್ನು ನಾವು ವಿಶಾಲವಾದ ಅರ್ಥದಲ್ಲಿ ತೆಗೆದುಕೊಳ್ತೇವೆ. ಯಾವ ಅರ್ಥದಲ್ಲಿ ಅಂದರೆ ಕೇಂದ್ರ, ರಾಜ್ಯ, ಸ್ಥಳೀಯ ಸರ್ಕಾರಗಳು ಇತ್ಯಾದಿ ಇವೆಲ್ಲವೂ ಒಳಗೊಂಡಂತೆ ರಾಜ್ಯ. ನಾನು ಈಗಾಗಲೇ ಮುಂಚಿತವಾಗಿ ಹೇಳಿರುವಂತೆ ರಾಷ್ಟ್ರದಲ್ಲಿ ಆಡಳಿತ ನಡೆಸುವವರು ಈ ನಿಯಮಗಳನ್ನು ಆಧಾರವಾಗಿಟ್ಕೊಂಡು ಆಡಳಿತವನ್ನು ನಡೆಸುವುದು ಎಂದು ಅರ್ಥ. ಆಮೇಲೆ ಇನ್ನೊಂದು ಪ್ರಮುಖವಾದ ಅಂಶ ಏನಂದರೆ, ರಾಜ್ಯ ನಿರ್ದೇಶಕ ನೀತಿ ತತ್ವಗಳು ಏನಿದಾವಲ್ಲ, ಇವು ನೈತಿಕ ತಳಹದಿಯ ಮೇಲೆ ನಿಂತಿದೆ. ನೈತಿಕ ತಳಹದಿ ಅಂದರೆ, ಫಾರ್ ಎಕ್ಸಾಂಪಲ್, ಆಡಳಿತ ನಡೆಸುವವರು ಇದನ್ನು ಬಿಟ್ಟು ಆಡಳಿತ ನಡೆಸಿದರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತೆ ಇಲ್ಲ. ಇದು ನ್ಯಾಯಾಲಯದಲ್ಲಿ ಪ್ರಶ್ನಾ ಅರ್ಹ ಅಲ್ಲ ಎನ್ನುವಂಥ ಅಂಶವನ್ನು ನೀವು ಮನದಟ್ಟು ಮಾಡಿಕೊಳ್ಳಿ. ಇವು ನೈತಿಕ ನೆಲೆಗಟ್ಟಿನ ಆಧಾರದ ಮೇಲೆ ಸ್ಥಾಪಿತಗೊಂಡಿದೆ ಎನ್ನುವಂಥದ್ದು.
ಇಲ್ಲಿ ಪ್ರಮುಖವಾದದ್ದ ಅಂಶ. ಇದನ್ನು ಕಾರ್ಯಕ್ರಮಗಳನ್ನು ಆ ಆಡಳಿತ ನಡೆಸುವವರು ಅನುಷ್ಠಾನಕ್ಕೆ ತರಲಿಲ್ಲ ಎಂದಾದಲ್ಲಿ ಅವನ್ನು ಮಾಡಲಿಲ್ಲ ಸರ್ ಅವರು ಅಂತ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತೆ ಇಲ್ಲ. ಇದು ನ್ಯಾಯಾಲಯದಲ್ಲಿ ಪ್ರಶ್ನಾ ಅರ್ಹ ವಿಷಯವಲ್ಲ ಎನ್ನುವಂಥ ಅಂಶವನ್ನು ನೀವು ಇಲ್ಲಿ ಮಾಡಿಕೊಳ್ಳಿ. ಭಾರತ ರಾಷ್ಟ್ರ ಈ ಐರಿಷ್ ಗಣರಾಜ್ಯದಿಂದ ತೆಗೆದುಕೊಂಡಿರ್ತಕ್ಕಂಥ ನೀತಿಗಳಲ್ಲಿ ಯಾವ ನೀತಿಗಳನ್ನು ನಾವು ಅದನ್ನು ವಿಭಾಗಿಸಿದ್ದೀವಿ ಅಂದರೆ, ಒಂದು ಸಮಾಜವಾದಿ ತತ್ವ ಅಥವಾ ಆರ್ಥಿಕ ತತ್ವಗಳು ಅಂತ ಇದೆ. ಸಮಾಜವಾದಿ ತತ್ವ ಅಥವಾ ಆರ್ಥಿಕ ತತ್ವಗಳು ಅಂತ ಇದೆ. ಅವಲ್ಲಿ ಪಟ್ಟಿ ಮಾಡೋದಾದರೆ, ಫಾರ್ ಎಕ್ಸಾಂಪಲ್, ಒಂದನೇದಾಗಿ ನಾವು ಪಟ್ಟಿ ಮಾಡಿರುವುದು ಅಥವಾ ಸಂವಿಧಾನದಲ್ಲಿ ಸೇರಿಸಿರುವುದು ಸಂಪತ್ತಿನ ಸಮಾನ ಹಂಚಿಕೆ ಹಾಗೂ ವಿತರಣೆ ಮತ್ತು ಸಂಪನ್ಮೂಲಗಳು ಕೆಲವು ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗುವುದನ್ನು ತಪ್ಪಿಸುವುದು. ಒಂದನೇದು ಇನ್ನೊಮ್ಮೆ ಕೇಳಿ, ಸಂಪತ್ತಿನ ಸಮಾನ ಹಂಚಿಕೆ ಹಾಗೂ ವಿತರಣೆ ಮತ್ತು ಸಂಪನ್ಮೂಲಗಳು ಕೆಲವು ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗುವುದನ್ನು ತಪ್ಪಿಸುವುದು ಒಂದನೇದು. ಎರಡನೇದು, ಭಾರತ ರಾಷ್ಟ್ರದ ಎಲ್ಲ ಪ್ರಜೆಗಳಿಗೆ ಜೀವನ ಅವಶ್ಯಕವಾದಂತಹ ಅಗತ್ಯ ಸೌಲಭ್ಯಗಳನ್ನು ಸಮರ್ಪಕ ರೀತಿಯಲ್ಲಿ ದೊರೆಯುವ ವ್ಯವಸ್ಥೆ ಮಾಡುವುದು. ಇದು ಎರಡನೇದು. ಮೂರನೇದು, ಸಮನಾದ ಕೆಲಸಕ್ಕೆ ಸಮನಾದ ವೇತನ ನಿಗದಿಪಡಿಸುವುದು, ಅಥವಾ ಇನ್ನೊಂದು ರೀತಿಯಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಗದಿಪಡಿಸುವುದು ಎಂದು ಅರ್ಥ. ನಿಗದಿಪಡಿಸುವುದು. ನಾಲ್ಕನೇದಾಗಿ, ಕೆಲಸ ಕಾರ್ಯಕ್ಕೆ ಅಗತ್ಯವಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವುದು. ಗೌರವಯುತ ಜೀವನ ಪರಿಸ್ಥಿತಿ ನಿರ್ಮಾಣ ಮಾಡುವುದು. ವಿಶ್ರಾಂತಿ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅವಕಾಶವನ್ನು ಕಲ್ಪಿಸಿಕೊಡುವುದು. ಇದು ನಾಲ್ಕನೇದು. ನಂತರ ಐದನೇದಾಗಿ, ನಿರುದ್ಯೋಗಿಗಳಿಗೆ, ವೃದ್ಧರಿಗೆ, ರೋಗಿಗಳಿಗೆ, ಅಸಮರ್ಥರಿಗೆ, ದುರ್ಬಲರಿಗೆ ಸಹಾಯಧನ ನೀಡುವುದು. ಆರನೇದಾಗಿ, ಕರ್ತವ್ಯ ನಿರತ ಪುರುಷ ಮತ್ತು ಮಹಿಳೆಯರ ಆರೋಗ್ಯ ಸಂರಕ್ಷಣೆ ಮಾಡಲು ಪೂರಕವಾದಂಥ ಪರಿಸ್ಥಿತಿಯನ್ನು ಸೃಷ್ಟಿಸುವುದು. ಏಳನೇದು, ಜೀವನ ಅಗತ್ಯವಾದಂಥ ಪೋಷಕಾಂಶಗಳ ಆಹಾರವನ್ನು ದೊರೆಯುವಂತೆ ವ್ಯವಸ್ಥೆ ಮಾಡುವುದು. ಎಂಟನೇದು, ಭಾರತದ ಎಲ್ಲ ಸಮರ್ಥ ನಾಗರಿಕರಿಗೂ ಉದ್ಯೋಗವನ್ನು ಒದಗಿಸುವುದು. ಒಂಬತ್ತನೇದು, ಕಾರ್ಮಿಕರ ಯೋಗಕ್ಷೇಮವನ್ನು ರಕ್ಷಿಸುವ ಜವಾಬ್ದಾರಿ. 11ನೇದು, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ತಳಹದಿಯ ಮೇಲೆ ಸಮಾಜವನ್ನು ಸೃಷ್ಟಿಸುವ ಮೂಲಕ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವುದು. ಇವು 11 ಏನಿದಾವಲ್ಲ, ಸಮಾಜವಾದಿ ತತ್ವಗಳು ಅಥವಾ ಆರ್ಥಿಕ ತತ್ವಗಳು ಎಂದು ಕರೆಯುತ್ತಾರೆ. ಈಗ ಎರಡನೇ ಮೇನ್ ಹಂತಕ್ಕೆ ಬರ್ರಿ. ಎರಡನೇ ಮೇನ್ ಹಂತ ಅಂದರೆ ಉದಾರವಾದಿ ತತ್ವಗಳು ಅಂತ ಕರೀತೀವಿ. ಲಿಬರಲ್ ಪ್ರಿನ್ಸಿಪಲ್ಸ್ ಅಂತ ಕರೀತೀವಿ ಇಂಗ್ಲಿಷಲ್ಲಿ. ಉದಾರವಾದಿ ತತ್ವಗಳು, ಲಿಬರಲ್ ಪ್ರಿನ್ಸಿಪಲ್ಸ್. ಅದರಲ್ಲಿ ಒಂದನೇದು, 14 ವರ್ಷದ ಕೆಳಗಿನ ಎಲ್ಲ ಮಕ್ಕಳಿಗೂ
ಕಡ್ಡಾಯ ಹಾಗೂ ಉಚಿತ ಶಿಕ್ಷಣವನ್ನು ಒದಗಿಸುವುದು. 2. ಐತಿಹಾಸಿಕ ಸ್ಥಳ ಜನರ ಸಂಸ್ಕೃತಿಯನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಪಡಿಸುವುದು. 3. ಅರಣ್ಯ ಮತ್ತು ವನ್ಯಜೀವಿಯ ಸಂರಕ್ಷಣೆ. 4. ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು. 5. ಭಾರತದಂತ ಕಾಮನ್ ಸಿವಿಲ್ ಕೋಡ್ ಅನ್ನು ಜಾರಿಗೆ ತರುವುದು. ಕಾಮನ್ ಸಿವಿಲ್ ಕೋಡ್ ಅಂತ ಇದೆ. ಭಾರತದಂತ ಏಕ ಕಾಮನ್ ಸಿವಿಲ್ ಕೋಡ್ ಅನ್ನು ಜಾರಿಗೆ ತರುವುದು. 6. ವಿಶ್ವ ಕಾನೂನನ್ನು ಗೌರವಿಸುವುದು. 7. ಅಂತಾರಾಷ್ಟ್ರೀಯವಾಗಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಲು ಪೂರಕವಾಗಿ ಸಹಾಯವನ್ನು ವಿದೇಶಗಳಿಗೆ ನೀಡುವುದು. ಇದು 7 ಇದಾವಲ್ಲ, ಇದು 7 ಏನಿದಾವೆ ಉದಾರೀಕೃತ ತತ್ವಗಳು, ಲಿಬ್ರಲ್ ಪ್ರಿನ್ಸಿಪಲ್ಸ್ ಅಂತ ಕರೀತೀವಿ. ನಾವು ಮೊದಲನೇ ಹಂತದಲ್ಲಿ ಅಲ್ಲಿ ಚರ್ಚೆ ಮಾಡಿದ್ವಲ್ಲ, ಸೋಷಿಯಲಿಸ್ಟಿಕ್ ಆರ್ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಸೋಷಿಯಲಿಸ್ಟಿಕ್ ಅಥವಾ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಅಂತ ಅವುಗಳಿಗೆ ಕರೆಯಲಾಗುತ್ತದೆ. ಇದು 1ನೇ ಹಂತ ಸಮಾಜವಾದಿ ಅಥವಾ ಆರ್ಥಿಕ ತತ್ವಗಳು. 2ನೇದಾಗಿ ಉದಾರವಾದಿ ತತ್ವಗಳು. ಇನ್ನೊಂದಿದೆ 3ನೇದಾಗಿ ಗಾಂಧಿ ತತ್ವಗಳು ಅಂತ ಕರೆಯಲ್ಪಡ್ತಿವೆ. ಅದರಲ್ಲಿ 1ನೇದು ಗಾಂಧಿ ತತ್ವಗಳು. ಅದರಲ್ಲಿ 1ನೇದು ಪಾನ ನಿಷೇಧ ಜಾರಿಗೆ ತರುವುದು ಮತ್ತು ಭರಿಸುವ ಔಷಧಿಗಳನ್ನು ನಿಷೇಧಿಸುವುದು 1ನೇದು. 2ನೇದು ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸುವುದು. 3ನೇದಾಗಿ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುವುದು. 3ನೇದಾಗಿ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುವುದು. 4ನೇದಾಗಿ ಗೋ ಹತ್ಯೆ ನಿಷೇಧ ಜಾರಿಗೆ ತರುವುದು. 5ನೇದಾಗಿ ಪಶು ಸಂಗೋಪನೆಯನ್ನು ಅಭಿವೃದ್ಧಿಪಡಿಸುವುದು. ಮತ್ತು 6ನೇದಾಗಿ ವೈಜ್ಞಾನಿಕವಾಗಿ ವ್ಯವಸಾಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು. ಇಷ್ಟು. ಸೊ ಇಲ್ಲಿ ನಾವು ಮೂಲವಾಗಿ ಅರ್ಥ ಮಾಡ್ಕೋಬೇಕಾಗಿರುವುದು, ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಿದ್ದೇವೆ ನಿಜ. ಆದರೆ ಕಾನೂನು ಪ್ರಶ್ನಾರ್ಹ ಅಲ್ಲ ಎನ್ನುವಂಥ ಅಂಶವನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಆಡಳಿತ ನಡೆಸುವಾಗ ಈ ಸಮಾಜವಾದಿ ತತ್ವಗಳು ಮತ್ತು ಉದಾರವಾದಿ ತತ್ವಗಳು ಅಥವಾ ಗಾಂಧಿ ತತ್ವಗಳು ಅನುಕೂಲವಾಗುವಂತೆ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಹೆಜ್ಜೆ ಪ್ರಯತ್ನ ಮಾಡೋಕ್ಕೆ ಅವ್ರ ಕೈಯಿಂದ ಆಗಿಲ್ಲ ಎಂದಾದಲ್ಲಿ ಅದನ್ನು ನಾವು ಯಾವುದೇ ಕಾರಣದಿಂದ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡುವಂತೆ ಇಲ್ಲ. ಇನ್ನೊಂದು ಅಂಶ, ಈ ತತ್ವಗಳನ್ನು ಪಾಲನೆ ಮಾಡಿಲ್ಲ ಎಂದಾದಲ್ಲಿ ಇವುಗಳನ್ನು ಶಿಕ್ಷಾ ಅರ್ಹ ಅಪರಾಧ ಅಲ್ಲ ಎನ್ನುವಂಥ ಅಂಶವನ್ನು
ನಾವು ಸ್ಪಷ್ಟವಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕಾಗಿದೆ. ಇನ್ನೊಂದು ಅಂಶ ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ಮೂಲಭೂತ ಹಕ್ಕುಗಳಿಗೂ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಿಗೂ ಇರುವಂಥ ವ್ಯತ್ಯಾಸ ಕೂಡ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಮೂಲಭೂತ ಹಕ್ಕುಗಳು ಸಹ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಿದ್ದಾರೆ. ಆದರೆ ಅವುಗಳನ್ನು ಉಲ್ಲಂಘನೆ ಮಾಡಿದರೆ ಕ್ರಮ, ದಂಡ, ಶಿಕ್ಷೆ ಮತ್ತು ಪ್ರಶ್ನಾರ್ಹ ವಿಷಯಗಳು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಜೀವಿಸುವ ಹಕ್ಕು. ಈಗ ಯಾವುದೇ ವ್ಯಕ್ತಿ ಭಾರತದಲ್ಲಿ ಯಾವುದೇ ಪ್ರದೇಶದಲ್ಲಾದರೂ ಜೀವಿಸಬಹುದು. ಅವನಿಗೆ ನಿರಾಕರಿಸಿದರೆ ಅದು ಪ್ರಶ್ನಾರ್ಹ. ನ್ಯಾಯಾಲಯದಲ್ಲಿ ಆ ವಂಚಿತ ವ್ಯಕ್ತಿ ಹೋಗಿ ಅರ್ಜಿಯನ್ನು ಸಲ್ಲಿಸಿದರೆ ನ್ಯಾಯಾಲಯಗಳು ಸೂಕ್ತವಾದ ನ್ಯಾಯದಾನವನ್ನು ನೀಡುತ್ತಾರೆ. ಇದು ಅಂಶ. ಇದು ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳನ್ನು ಸಹ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಿದ್ದೇವೆ. ಆದರೆ ನ್ಯಾಯಾಲಯದ ತಳಹದಿಯನ್ನು ಹೊಂದಿದಿವೆ. ನ್ಯಾಯಾಲಯದ ತಳಹದಿ ಅಂದರೆ ಏನು ಅಲ್ಲಿ? ಫಾರ್ ಎಕ್ಸಾಂಪಲ್, ನಿಮ್ಮ ಹಕ್ಕುಗಳನ್ನು ಉಲ್ಲಂಘನೆ ಆದರೆ, ಮೊಟಕುಗೊಳಿಸಿದರೆ, ಅನುಭವಿಸ್ಲಿಕ್ಕೆ ಬಿಡದೆ ಹೋದರೆ ಯಾರಾದರೂ, ಆ ತರಹದ ಪ್ರಕರಣಗಳನ್ನು ನಾವು ನ್ಯಾಯಾಲಯದಲ್ಲಿ ಹೋಗಿ ವಿಚಾರಿಸಿ ನ್ಯಾಯದಾನ ಪಡೆದುಕೊಳ್ಳಬಹುದಾಗಿದೆ. ಇವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಒಂದಾದರೆ, ಇನ್ನೊಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ನಾನು ಹೇಳ್ದಲ್ಲ, ಅವನ್ನು ಉಲ್ಲಂಘನೆ ಆದರೆ ಅದನ್ನು ಪ್ರಶ್ನೆ ಮಾಡುವಂತೆ ಇಲ್ಲ. ನ್ಯಾಯಾಲಯದಲ್ಲಿ ಯಾವುದೇ ಕಾರಣದಿಂದಲೂ ಪ್ರಶ್ನೆ ಮಾಡುವಂತೆ ಇಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ಮದ್ಯಪಾನ ನಿಷೇಧ ಜಾರಿಗೆ ತರುವುದು ಅಂತ ಇದೆ. ಫಾರ್ ಎಕ್ಸಾಂಪಲ್, ಮತ್ತು ಭರಿಸುವ ಔಷಧಿಗಳನ್ನು ನಿಷೇಧಿಸುವುದು ಅಂತ ಇದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ರಾಷ್ಟ್ರದ ಉದಾಹರಣೆ ತಗೊಳ್ರಿ. ನಮ್ಮ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಮದ್ಯಪಾನ ಜಾರಿಯಲ್ಲಿದೆ. ಹೌದಾ? ಜಾರಿಯಲ್ಲಿದೆ. ಆದರೂ ಕೂಡ ಅದನ್ನು ನೀವು ಪ್ರಶ್ನೆ ಮಾಡುವಂತಿಲ್ಲ. ಫಾರ್ ಎಕ್ಸಾಂಪಲ್, ಸರ್, ಗಾಂಧಿ ತತ್ವದಲ್ಲಿ ಆ ರೀತಿಯಾಗಿದೆ, ನೀವು ನೋಡಿದರೆ ಇಲ್ಲಿ ರಾಜ್ಯಗಳಲ್ಲಿ ಮದ್ಯಪಾನ ನಿಷೇಧ ಮಾಡ್ತಾ ಇಲ್ಲಲ್ಲ ಅಂತ ಯಾವುದೇ ನ್ಯಾಯಾಲಯಕ್ಕೆ ಹೋಗಿ ನೀವು ಪ್ರಶ್ನೆ ಮಾಡುವಂತೆ ಇಲ್ಲ. ಇದೇ ರೀತಿಯಾಗಿ ನೀವು ಯಾವತ್ತಾದರೂ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಇನ್ನೊಂದು ಉದಾಹರಣೆ, ಇದು ಸಮಾಜವಾದಿ ತತ್ವ ಮತ್ತು ಆರ್ಥಿಕ ತತ್ವದಲ್ಲಿ ಬರುವಂಥದ್ದು. ನಿರುದ್ಯೋಗಿಗಳಿಗೆ ಸಹಾಯವನ್ನು ಮಾಡಬೇಕು ಅಥವಾ ಮಾಸಿಕ ಗೌರವಧನವನ್ನು ನೀಡಬೇಕು, ವೃದ್ಧರಿಗೆ ಮಾಸಿಕ ವೇತನ ಕೊಡಬೇಕು ಅಂತ ಇದೆ ಕಾನೂನು. ಒಂದು ರಾಜ್ಯ ಕೊಡಬಹುದು, ಇನ್ನೊಂದು ರಾಜ್ಯ ಕೊಡದೇ ಇರಬಹುದು. ಸಾರ್, ಈ ರಾಜ್ಯದಲ್ಲಿ ನಮಗೆ ಕೊಡ್ತಾ ಇಲ್ಲಲ್ಲ ಸಾರ್ ಅಂತ ನೀವು ಹೋಗಿ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡುವಂತಿಲ್ಲ. ಯಾಕೆ ಅಂತ ಹೇಳಿದರೆ ಅವು ಕಾನೂನಿನ ಮಾನ್ಯ ಹೊರತುಪಡಿಸಿ ಇದೆ. ಅದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಅರ್ಹವಾದ ಪ್ರಶ್ನೆ ಅಲ್ಲ ಎನ್ನುವಂಥ ಅಂಶ. ಫಾರ್ ಎಕ್ಸಾಂಪಲ್, ಇನ್ನೊಂದು ಅಂಶ, ಫಾರ್ ಎಕ್ಸಾಂಪಲ್, ಪೌಷ್ಟಿಕ ಆಹಾರವನ್ನು ಒದಗಿಸುವಂಥ ಜವಾಬ್ದಾರಿ ಆಯಾ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಗಳಿಗೆ ಇದೆ. ಹೌದು, ಪೂರೈಸಬೇಕು. ಈ ಪೂರೈಸಕ್ಕಾಗಲ್ಲ ಅಂತ ಹೇಳಿದರೆ ಅದೇ ಪಾಯಿಂಟ್ ಇಟ್ಕೊಂಡು ನೀವು ನ್ಯಾಯಾಲಯಕ್ಕೆ ಹೋಗಿ ಅವನ್ನು ಪ್ರಶ್ನೆ ಮಾಡುವಂತೆ ಇಲ್ಲ ಎನ್ನುವಂಥ ಅಂಶವನ್ನು ಇಲ್ಲಿ ಮನದಟ್ಟು ಮಾಡಿಕೊಳ್ಳಿ ನೀವು. ಸೊ ಈ ರೀತಿಯಾಗಿ ಇದು ಏನಪ್ಪ ಅಂತ ಹೇಳಿದರೆ, ಇದು ಒಂದು ಸಂವಿಧಾನದ ಡೆಕೋರಮ್. ಇದು ಡೆಕೋರಮ್ ಅಂದರೆ, ಈ ಡೆಕೋರಮ್ ಅಂದರೆ ಏನು?
ಫಾರ್ ಎಕ್ಸಾಂಪಲ್, ಮೂಲಭೂತ ಹಕ್ಕುಗಳಿಗೆ ನಾವು ಕಾನೂನು ಮಾನ್ಯ ಕೊಟ್ಟಿದ್ದೀವಿ. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಕಾನೂನು ಮಾನ್ಯ ನೀಡಿಲ್ಲ ಅಂದರೆ ಅವರಿಗೆ ಆಡಳಿತ ನಡೆಸುವವರಿಗೆ ಇಂತಹ ಲಕ್ಷಣಗಳು, ಇಂತಹ ಗುಣಗಳು, ಇಂತಹ ಒಳ್ಳೆ ಅಂಶಗಳು ಇದಾವೆ, ಇದರ ಕಡೆ ನೀವು ರಾಜಕಾರಣಿಗಳು ಗಮನವನ್ನು ನೀಡಿ ಅಂತ ಪ್ರೇರೇಪಿಸುವಂಥದ್ದು, ಉತ್ತೇಜನ ನೀಡುವಂಥದ್ದು, ಪ್ರೇರೇಪಿಸುವಂಥದ್ದನ್ನು ನಾವಿಲ್ಲಿ ಕಾಣುತ್ತೇವೆ. ಸೊ ಇಲ್ಲಿ ರಾಜ್ಯ ನಿರ್ದೇಶಕ ನೀತಿ ತತ್ವಗಳು ಇದು ಭಾರತ ರಾಷ್ಟ್ರದ ಸಂವಿಧಾನದ ಪ್ರಮುಖವಾದ ಲಕ್ಷಣ. ನಾವು ಪ್ರಿಸೈಸ್ ಆಗಿ ನಾನಿಲ್ಲಿ ಪಾಠ ಮಾಡಿರ್ತಕ್ಕಂಥದ್ದು ಒಂದೊಂದೇ ಅಂಶವನ್ನು ನಿಮಗೆ ಸ್ಪಷ್ಟಪಡಿಸುತ್ತಾ ಬರ್ತೇನೆ. ಭಾರತ ರಾಷ್ಟ್ರದ ಸಂವಿಧಾನದ ಪ್ರಮುಖವಾದ ಅಂಶ, ಲಕ್ಷಣವೂ ಹೌದು ಎನ್ನುವಂಥದ್ದು. ಎರಡನೇದಾಗಿ ನಾನು ಪ್ರಿಸೈಸ್ ಆಗಿ ಹೇಳ್ಕೊಂತ ಬರ್ತಾ ಇದ್ದೀನಿ, ಇದು ಕೇಂದ್ರ ರಾಜ್ಯಗಳು ಆಡಳಿತ ನಡೆಸುವಾಗ ಸುಖಿ ಕಲ್ಯಾಣ ರಾಜ್ಯದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಹಾಯಕಾರಿ. ಸುಖಿ ಕಲ್ಯಾಣ ರಾಜ್ಯ ಅಂದರೆ ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ. ಈ ವೆಲ್ಫೇರ್ ಸ್ಟೇಟಿಗೆ ಬೇಕಾದಂತಹ ಪೂರಕ ಅಂಶಗಳನ್ನು ಇದರಲ್ಲಿ ಒಳಗೊಂಡಿದೆ ಎನ್ನುವಂಥದ್ದು. ಮೂರನೇದಾಗಿ ಇದು ಯಾವ ರಾಷ್ಟ್ರದಿಂದ ನಾವು ಪಡೆದುಕೊಂಡಿದ್ದೀವಿ ಸರ್ ಅಂದರೆ ಐರಿಷ್ ಗಣರಾಜ್ಯ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ. ಸಂವಿಧಾನದ ರಚನಾಕಾರರು ಪ್ರಭಾವಿತ ಆಗಿರುವುದು ಇದು ಐರಿಷ್ ಸಂವಿಧಾನದಿಂದ, ಗಣರಾಜ್ಯದ ಸಂವಿಧಾನದಿಂದ ಈ ಅಂಶಗಳನ್ನು ಪಡೆದುಕೊಂಡಿದ್ದಾರೆ ಎನ್ನುವಂಥ ಅಂಶ. ಮತ್ತು ನಾಲ್ಕನೇದಾಗಿ ಸಂವಿಧಾನದ ಭಾಗ 4 36ರಿಂದ 51ನೇಯ ವಿಧಿಯವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ವಿವರಿಸಲಾಗಿದೆ ಎನ್ನುವಂಥದ್ದು ಸಂವಿಧಾನದಲ್ಲಿ ವಿವರಿಸಲಾಗಿದೆ. 5ನೇದಾಗಿ ಇನ್ನೊಂದು ಅಂಶ ಏನು ಅಂತ ಹೇಳಿದರೆ, ಇವು ನ್ಯಾಯಾಲಯದಲ್ಲಿ ಪ್ರಶ್ನಾರ್ಹ ಅಲ್ಲ. ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ರಾಜ್ಯ ಯಾವುದೋ ತತ್ವವನ್ನು ಪಾಲಿಸಿಲ್ಲ, ಸಮಾಜವಾದಿ ತತ್ವನೋ ಅಥವಾ ಉದಾರವಾದಿ ತತ್ವನೋ ಅಥವಾ ಗಾಂಧಿ ತತ್ವನೋ ಯಾವುದೋ ಪಾಲಿಸಿಲ್ಲ ಅಂದ ಮಾತ್ರಕ್ಕೆ ನೀವು ಹೋಗಿ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡುವಂತೆ ಇಲ್ಲ. ಇದು ನ್ಯಾಯಾಲಯದಲ್ಲಿ ಪ್ರಶ್ನಾ ಅರ್ಹ ಅಲ್ಲ ಎನ್ನುವಂಥದ್ದು. ಸೊ ಯಾವ ನೀತಿಗಳು ಇದಾವೆ ಅಂತ ನಾವು ಚರ್ಚೆ ಮಾಡೋದಾದರೆ ನಾನಲ್ಲಿ 3 ಪಟ್ಟಿ ಮಾಡಿದೆ. ಒಂದು ಸಮಾಜವಾದಿ ತತ್ವ ಅಥವಾ ಆರ್ಥಿಕ ತತ್ವಗಳು. ಸಮಾಜವಾದಿ ತತ್ವಗಳು ಅಥವಾ ಆರ್ಥಿಕ ತತ್ವಗಳು. ಅದರಲ್ಲಿ ಫಾರ್ ಎಕ್ಸಾಂಪಲ್ 11 ವಿವಿಧ ಲಕ್ಷಣಗಳನ್ನು ನಾನು ವಿವರಿಸಿದೆ. ಅದು ಸಮಾಜವಾದಿ ತತ್ವ ಮತ್ತು ಆರ್ಥಿಕ ತತ್ವಗಳಲ್ಲಿ ಬರುವಂಥದ್ದು ಎನ್ನುವಂಥದ್ದು. ಆನಂತರ ಉದಾರವಾದಿ ತತ್ವ ಅಂತ ಕರೆದೆ. ಉದಾರವಾದಿ ತತ್ವ ಅಂದರೆ ಲಿಬರಲ್ ಪ್ರಿನ್ಸಿಪಲ್ಸ್ ಅಂತ. ಉದಾರವಾದಿ ತತ್ವ ಅಂದರೆ ಲಿಬರಲ್ ಪ್ರಿನ್ಸಿಪಲ್ಸ್ ಅಂತ. ಅದರಲ್ಲಿ 7 ಲಕ್ಷಣಗಳನ್ನು ವಿವರಿಸಿದೆ. ಅದು ಉದಾರವಾದಿ ತತ್ವಗಳು. ಮತ್ತು ಗಾಂಧಿ ತತ್ವಗಳಲ್ಲಿ 6 ಲಕ್ಷಣಗಳನ್ನು ವಿವರಿಸಿದೆ. ಇವು ಎಲ್ಲವೂ ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರುವಂಥದ್ದು ಎನ್ನುವಂಥ ಅಂಶವನ್ನು ಸ್ಪಷ್ಟಪಡಿಸಿಕೊಳ್ಳಿ. ಇವುಗಳನ್ನು ರಾಜಕಾರಣಿಗಳು ಅನುಷ್ಠಾನಗೊಳಿಸಬೇಕು, ಕಾರ್ಯಗತಗೊಳಿಸಬೇಕು, ಇದ್ರ ಬಗ್ಗೆ ಗಮನ ಕೊಡಬೇಕು.
ಫಾರ್ ಎಕ್ಸಾಂಪಲ್ ಕೊಡದೇ ಹೋದ್ರೂ ಸಹ ನೀವು ಇವರು ಆದ್ಯತೆ ಕೊಡ್ತಾ ಇಲ್ಲ ಸಾರ್ ಅಂತ ಹೋಗಿ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತೆ ಇಲ್ಲ. ಈ ನ್ಯಾಯಾಲಯಗಳು ಇಂತಹ ಅರ್ಜಿಗಳನ್ನು ಸ್ವೀಕರಿಸುವುದೂ ಇಲ್ಲ. ಇದು ಒಂದು ಅಂಶ. ಇಷ್ಟಾದ ಮೇಲೆ ನಾನು ಕೊನೆಯದಾಗಿ ಒಂದು ವ್ಯತ್ಯಾಸವನ್ನು ನಿಮಗೆ ಮಾಡಿ ಹೇಳಿದೆ. ಏನು ಅಂತ ಹೇಳಿದರೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳಿದೆ. ಇಲ್ಲಿ ಮೂಲಭೂತ ಹಕ್ಕುಗಳು ಸಹ ಸಂವಿಧಾನದಲ್ಲಿ ಸೇರ್ಪಡೆಗೊಂಡಿದವೆ. ಒಂದು ವಿಷಯ ಏನು ಅಂದರೆ, ಅದನ್ನು ಉಲ್ಲಂಘನೆ ಮಾಡಿದರೆ ದಂಡ, ಕ್ರಮ, ಶಿಕ್ಷೆ ಮತ್ತು ನ್ಯಾಯಾಲಯದಲ್ಲಿ ಪ್ರಶ್ನಾರ್ಹ ಎನ್ನುವಂಥ ಅಂಶವನ್ನು ನೀವು ತಿಳ್ಕೊಳ್ಳಿ. ಮೂಲಭೂತ ಹಕ್ಕುಗಳು ಅಂತ ಏನಿದಾವಲ್ಲ, ಮೂಲಭೂತ ಹಕ್ಕುಗಳು ಅವು ಉಲ್ಲಂಘನೆ ಆಗುವಂತಿಲ್ಲ. ಅವು ಸಹ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಿದ್ದಾರೆ. ಅವನ್ನ ಉಲ್ಲಂಘನೆ ಮಾಡಿದರೆ ದಂಡ, ಕ್ರಮ, ಶಿಕ್ಷೆ, ಅದು ನ್ಯಾಯಾಲಯದಲ್ಲಿ ಪ್ರಶ್ನಾರ್ಹ ವಿಷಯ. ಮೂಲಭೂತ ಹಕ್ಕುಗಳು. ಅದೇ ವ್ಯವಸ್ಥೆಯಲ್ಲಿ ನಾವು ಇನ್ನೊಂದನ್ನು ನಾವು ನೋಡಿದ್ದೀವಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಅದನ್ನು ನಾವು 3 ಭಾಗಗಳನ್ನು ಮಾಡಿದ್ದೀವಿ. ಒಂದು ಸಮಾಜವಾದಿ ಅಥವಾ ಆರ್ಥಿಕ ತತ್ವಗಳು ಅಂತ ಮಾಡಿದ್ವಿ, ಉದಾರವಾದಿ ತತ್ವಗಳು ಅಂತ ಮಾಡಿದ್ವಿ, ಮತ್ತು 3ನೇದಾಗಿ ಗಾಂಧಿ ತತ್ವಗಳು ಮಾಡಿದ್ವಿ. ಹಲವಾರು ವಿಷಯಗಳನ್ನು ಅದರ ಅಡಿಯಲ್ಲಿ ಬರುವಂಥದ್ದು ಚರ್ಚೆ ಮಾಡಿದ್ವಿ. ಬಟ್ ಅವನ್ನು ಉಲ್ಲಂಘನೆ ಮಾಡಿದರೆ ದಂಡ ಇಲ್ಲ, ಕ್ರಮ ಇಲ್ಲ, ಶಿಕ್ಷೆ ಇಲ್ಲ, ಮತ್ತು ನ್ಯಾಯಾಲಯದಲ್ಲಿ ಅದು ಪ್ರಶ್ನೆ ಮಾಡುವಂತೆಯೂ ಇಲ್ಲ ಎನ್ನುವಂಥ ಅಂಶ. ಸೊ ಇವೆಲ್ಲವೂ ಕೂಡ ರಾಜ್ಯ ನಿರ್ದೇಶಕ ನೀತಿ ತತ್ವಗಳಲ್ಲಿ ಬರುವಂಥದ್ದು. ಆಮೇಲೆ ಇನ್ನೊಂದು ಅಂಶ, ಇಲ್ಲಿ ಇವರು ಐರಿಷ್ ಸಂವಿಧಾನವನ್ನು ನೋಡಿದಾಗ ಅಲ್ಲಿ ಅಳವಡಿಸಲಾಗಿರ್ತಕ್ಕಂಥ ಸಾಮಾಜಿಕ ತತ್ವಗಳು, ಆಮೇಲೆ ಪ್ರಯೋಜಕತಾವಾದ, ಫೆಬಿನಿಯನ್ ವಾದ ಮತ್ತು ಸಮಾಜವಾದದ ತತ್ವಗಳಿಗೆ ನಮ್ಮ ಸಂವಿಧಾನ ರಚನಾಕಾರರು ಪ್ರಭಾವಿತರಾಗಿದ್ದಾರೆ ಎನ್ನುವಂಥದ್ದು. ಆ ಐರಿಷ್ ಗಣರಾಜ್ಯದ ಸಂವಿಧಾನವನ್ನು ನೋಡಿದಾಗ ನಮಗೆ ಅಷ್ಟೆಲ್ಲ ಒಳ್ಳೆಯ ಅಂಶಗಳು ಇರುವಾಗ ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿ ಯಾಕೆ ಇದನ್ನು ಸೇರಿಸಬಾರ್ದು ಎನ್ನುವಂಥ ನಿರ್ಧಾರಕ್ಕೆ ಬಂದಿರುವುದು. ಮತ್ತು ಇನ್ನೊಂದು ಅಂಶ ಅಂದರೆ, ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಮಾನವ ಹಕ್ಕುಗಳ ಪಟ್ಟಿ ಇರುವುದು. ಅದು ಒಂದು ಸ್ಫೂರ್ತಿ ನಮಗೆ, ಅದರಿಂದನೂ ಕೂಡ ನಾವು ತೆಗೆದುಕೊಂಡಿದ್ದೀವಿ. ಮತ್ತು ಕೊನೆಯದಾಗಿ ನಮಗೆ ಏನಪ್ಪ ಅಂದರೆ, 1931ರಲ್ಲಿ ಕರಾಚಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಸಾಮಾಜಿಕ ಆರ್ಥಿಕ ಚಿಂತನೆಗಳ ಬಗ್ಗೆ ಚರ್ಚೆ ನಡೆಸಿದಾಗ ಅದರಲ್ಲಿ ಬರುವಂಥ ಅಂಶಗಳನ್ನೂ ಸಹ ನಾವು ಈ ಸಂವಿಧಾನದಲ್ಲಿ, ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಿಕೊಂಡಿದ್ದೇವೆ ಎನ್ನುವಂಥ ಅಂಶ ಇದು. ನಮ್ಮ ಸಂವಿಧಾನದ ರಚನಾಕಾರರಿಗೆ ಪ್ರಮುಖವಾಗಿ ಇಷ್ಟೆಲ್ಲ ಅಂಶಗಳು ಪ್ರೇರೇಪಿಸಿವೆ ಎನ್ನುವಂತೆ ಹೇಳುವಂಥದ್ದು. ನಂತರ ಇನ್ನೊಂದು ಅಂಶ ಏನಪ್ಪ ಅಂದರೆ, ಯುರೋಪಿನಲ್ಲಿ ಸುಧಾರಣಾ ರಾಜಕೀಯ ತತ್ವಗಳು, ಅದು ಒಂದು ಅಂಶ. ಫಾರ್ ಎಕ್ಸಾಂಪಲ್, ಯುರೋಪ್ ಅಂದರೆ ಹಲವಾರು ರಾಷ್ಟ್ರಗಳನ್ನು ಒಳಗೊಂಡಿರ್ತದೆ. ಆ ಹಲವಾರು ರಾಷ್ಟ್ರಗಳಲ್ಲಿ ಸುಧಾರಣಾ ರಾಜಕೀಯ ತತ್ವಗಳು ಅವನ್ನು ಕೂಡ ನಮ್ಮ ರಾಷ್ಟ್ರದ ಸಂವಿಧಾನದ ರಚನಾಕಾರರಿಗೆ ಆಧಾರ ಸ್ತಂಭವಾಗಿದೆ. ಇವು ಎಲ್ಲವನ್ನೂ ಆಧರಿಸಿ ಅವರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು
ಭಾರತ ರಾಷ್ಟ್ರದ ಸಂವಿಧಾನದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಇವೆಲ್ಲ ಆಧರಿಸಿ ಕೊನೆಯದಾಗಿ ಒಂದು ಮಾತು, ಸಂವಿಧಾನದ ರಚನಾಕಾರರಾದ ಒಬ್ಬರು ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನೋಡಿ ಈ ರೀತಿ ವಿವರಿಸ್ತಾರೆ. ಪ್ರಸ್ತಾವನೆಗಳನ್ನು ಸರ್ಕಾರವು ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ದಿಕ್ಸೂಚಿಯಾಗಿದೆ. ಕೊನೆಯದಾಗಿ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಈ ಪ್ರಸ್ತಾವನೆಗಳು ಸರ್ಕಾರವು ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ಬಗ್ಗೆ ದಿಕ್ಸೂಚಿಯಾಗಿದೆ. ಇಟ್ ಈಸ್ ಎನ್ ಡೈರೆಕ್ಷನ್ ಟು ರನ್ ದಿ ಅಡ್ಮಿನಿಸ್ಟ್ರೇಷನ್ ಅಂತ ಸಾರಾಂಶ. ಆಡಳಿತ ನಡೆಸುವಾಗ ನಮ್ಮ ದಿಶೆ, ನಮ್ಮ ದಿಕ್ಕು, ನಮ್ಮ ನಿಲುವು, ನಮ್ಮ ಗುರಿ ಯಾವುದರ ಕಡೆ ಇರಬೇಕು ಎನ್ನುವಂತೆ ವಿವರಿಸುವಂಥದ್ದೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಂದು ಅರ್ಥ. ಸೊ ಇದು ಭಾರತ ರಾಷ್ಟ್ರದ ಸಂವಿಧಾನವನ್ನು ಪಾಠ ಮಾಡುವವರು ಅದರಲ್ಲಿ ಬರುವಂಥ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪಾಠ ಪ್ರವಚನವನ್ನು ಕೇಳಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.